ನಮಸ್ಕಾರ ಬಂದರೆ ನಾನು ಭೂಮಾಪನ ಇಲಾಖೆಯ ನಕಾಶೆಯಲ್ಲಿರ್ತಕ್ಕಂಥ ವಿವಿಧ ಚಿಹ್ನೆ ಮತ್ತು ಕರ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗೆ ಅಣೆಕಟ್ಟು ಬಗ್ಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಈ ದಿನವೂ ಸಹ ನಾನು ಅಣೆಕಟ್ಟೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅಣೆಕಟ್ಟೆಯಲ್ಲಿ ನೀರನ್ನ ಸಂಗ್ರಹವನ್ನು ಹೇಗೆ ಅಳತೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವುದೇ ಅಣೆಕಟ್ಟೆಯನ್ನು ಕಟ್ಟರೋ ಮುಂಚೆ ಆ ಅಣೆಕಟ್ಟೆಯಲ್ಲಿ ಎಷ್ಟು ನೀರನ್ನ ಸಂಗ್ರಹಿಸಬಹುದು ಮತ್ತು ಎಷ್ಟು ಬೆಳೆಗಳಿಗೆ ಎಷ್ಟು ವಿಸ್ತೀರ್ಣಕ್ಕೆ ಅಂತಹ ನೀರನ್ನ ಬಳಕೆ ಮಾಡಬಹುದಾ ಅನ್ನೋದನ್ನ ಮೊದಲೇ ಅಂದಾಜಿಸಲಾಗಿದೆ. ಪ್ರತಿ ವರ್ಷ ಎಷ್ಟು ನೀರು ಸಂಗ್ರಹವಾಗುತ್ತದೆಯೋ ಅದಕ್ಕೆ ಅನುಗುಣವಾಗಿ ನೀರನ್ನು ಬೆಳೆ ಬೆಳೆಯಲು ಹರಿಸಲಾಗಿದೆ. ಈ ಬಗ್ಗೆ ಸರ್ಕಾರ ಮುಂಚಿತವಾಗಿ ನೆಲಬಂದವರಿಗೆ ತಿಳಿಸಲಾಗಿದೆ. ಅಣೆಕಟ್ಟೆಯ ಅಪ್ಪರ್ ನೀರಿರೋ ಭಾಗದಲ್ಲಿ ಅಡಿಗಳಲ್ಲಿ ನಮೂದಿಸಲಾಗಿರುತ್ತದೆ. ಎಷ್ಟು ಅಡಿವರೆಗೆ ನೀರಿನ ಮಟ್ಟ ಇರುತ್ತೆ ಅನ್ನೋದರ ಮೇಲೆ ಒಟ್ಟು ಸಂಗ್ರಹ ಸಾಮರ್ಥ್ಯವನ್ನು ಕಂಡುಹಿಡಿಯಲಾಗುತ್ತದೆ. ತಮಗೆ ತಿಳಿದು ಇರುವಂತೆ ನೀರು ಸಂಗ್ರಹದ ಪ್ರಮಾಣವನ್ನು ಅಥವಾ ಸಾಮರ್ಥ್ಯವನ್ನು TMC ಗಳಲ್ಲಿ ಅಳತೆ ಮಾಡ್ತಾರೆ. ನೋಡ್ಬೋದು, TMC ಅಂದ್ರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಹೇಳಲಾಗುತ್ತೆ. ಅಂದ್ರೆ 1000 ಅಡಿ ಉದ್ದ, 1000 ಅಡಿ ಅಗಲ ಮತ್ತು 1000 ಅಡಿ ಆಳದ ಪ್ರದೇಶದಲ್ಲಿ ಎಷ್ಟು ನೀರು ನಿಲ್ಲುತ್ತೋ ಅಥವಾ ಸಂಗ್ರಹ ಆಗುತ್ತೋ ಅದನ್ನ ಒಂದು TMC ಅಂತ ಕರೀತಾರೆ. ತಮಗೆ ಈಗಾಗಲೇ ತಿಳಿದಿರ್ತಕ್ಕಂಥ 1 ಕ್ಯೂಬಿಕ್ ಫೀಟ್ ಅಂತಂದ್ರೆ 28.3 ಲೀಟರ್ನ ನೀರನ್ನ ಸಂಗ್ರಹಿಸಬಹುದಾಗಿದೆ. ಹಾಗಾದ್ರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ನಲ್ಲಿ 28.3 ಕೋಟಿ ಲೀಟರ್ ನಷ್ಟು ನೀರನ್ನ ಸಂಗ್ರಹಿಸಬಹುದಾಗಿದೆ. ಹಾಗಾದ್ರೆ ಈ ನೀರನ್ನ ನಾವು ಊಹಿಸಿಕೊಳ್ಬೇಕು ಅಂತಂದ್ರೆ ಜಮೀನಿನಲ್ಲಿ ಅಂದ್ರೆ 23,000 ಎಕರೆಯಲ್ಲಿ 1 ಅಡಿಯಷ್ಟು ನೀರು ನಿಂತಾಗ ಅದು 1 TMCಗೆ ಸಮನಾಗಿರುತ್ತೆ. ಇನ್ನು 1 TMC ನಲ್ಲಿ ಎಷ್ಟು ಬೆಳೆ ಬೆಳೆಬಹುದು ಅಂತಂದ್ರೆ 1 TMC ನೀರಿನಲ್ಲಿ ವರ್ಷವಿಡೀ 4,500 ಎಕರೆಯಲ್ಲಿ ಭತ್ತ ಮತ್ತು ಕಬ್ಬು ಹಾಗೂ 11,000 ಎಕರೆಯಲ್ಲಿ ಶೇಂಗಾ ಅಂದ್ರೆ ಕಡಲೆಕಾಯನ್ನ ಬೆಳೆಯಬಹುದು. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಅಣೆಕಟ್ಟೆಗೆ ಹರಿತಕ್ಕಂಥ ನೀರು ಹರಿವಿನ ಬಗ್ಗೆ, ಅದನ್ನು ಹೇಗೆ ಅಳತೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.